ನಮಸ್ತೆ ಆತ್ಮೀಯರೇ. ಇವತ್ತಿನ ತರಗತಿಯಲ್ಲಿ ನಾವು ಬರವಣಿಗೆ ಕಲೆಯನ್ನು ಕುರಿತು ನೋಡೋಣ. ಹಿಂದಿನ ಸೆಮಿಸ್ಟರ್ನ ಅವಧಿಯಲ್ಲಿ ನಾವು ಭಾಷಣ ಕಲೆಯ ಬಗ್ಗೆ ತಿಳಿದುಕೊಂಡಿದ್ವಿ. ಮಾತನಾಡುವುದು ಎಷ್ಟು ಮುಖ್ಯವೋ ಬರವಣಿಗೆನೂ ಕೂಡ ಬಹಳ ಮುಖ್ಯ. ಅದು ಮುಖ್ಯವಾಗಿ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಬರವಣಿಗೆ ಬಹಳಷ್ಟು ಮಹತ್ವವಾಗಿರುವಂಥದ್ದು. ಯಾಕಂದರೆ ನಾವು ಇಡೀ ಒಂದು ವರ್ಷನೋ ಒಂದು ಸೆಮಿಸ್ಟರೋ ಕಲಿತಂಥ ವಿಷಯಗಳನ್ನು ನಾವು ಕಲ್ತಿದ್ದೀವಿ ಅಂತ ಮನದಟ್ಟು ಮಾಡಿಕೊಡುವಂಥ ಒಂದು ಸಾಧನವೇ ಯಾವುದು ಅಂದರೆ ಪರೀಕ್ಷೆ ಮೂಲಕ ಬರೆಯುವಂಥ ಬರವಣಿಗೆ. ಆದ್ದರಿಂದ ಬರವಣಿಗೆ ಬಹಳಷ್ಟು ಮುಖ್ಯ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಬರವಣಿಗೆ ಅರ್ಥ, ಬರವಣಿಗೆ ಸ್ವರೂಪ ಮತ್ತು ಮಹತ್ವ, ಬರವಣಿಗೆ ಕಲೆಯ ಗುಣಲಕ್ಷಣಗಳು, ಅದರ ಪ್ರಮುಖ ನಿಯಮಗಳು ಮತ್ತು ಪ್ರಕಾರಗಳು, ಹಾಗೆ ಉತ್ತಮ ಬರವಣಿಗೆ ಕೌಶಲ್ಯಗಳನ್ನು ಕಲಿಯೋದು ಹೇಗೆ ಅಂತ ಇದರ ಒಂದು 2-3 ಪಾಯಿಂಟ್ಗಳನ್ನು ನಾವಿವತ್ತು ಇಲ್ಲಿ ಅಭ್ಯಾಸ ಮಾಡೋಣ. ಬರವಣಿಗೆಯು ಭಾಷೆಯ ಮುಂದುವರೆದ ಮೂರ್ತ ಮತ್ತು ಶಾಶ್ವತ ರೂಪ. ಯಾಕಂದರೆ ಮನುಷ್ಯ ಮೊದಲು ಮಾತನಾಡೋದಕ್ಕೆ ಕಲಿತ, ಭಾಷೆಯನ್ನು ಕಲಿತ, ಆದರೆ ಅದನ್ನು ಮುಂದುವರೆದಂಥ ಭಾಗವೇ ಯಾವುದು ಅಂದ್ರೆ ಬರವಣಿಗೆ ಅಂತ. ಅದು ಮೂರ್ತ ರೂಪದಲ್ಲಿದೆ ಮತ್ತು ಶಾಶ್ವತ ರೂಪದಲ್ಲೂ ಇದೆ. ಮೂರ್ತ ರೂಪ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಹಾಗೆ ಶಾಶ್ವತ ಬರೆದ್ರೆ ಏನು ಅಂದರೆ ಅದು ಹೋಗೋದಿಲ್ಲ ಅಳಿಸಿ ಅನ್ನುವಂಥದ್ದು. ಅಂದರೆ ಉದಾಹರಣೆಗೆ ನಾವು ಶಾಸನಗಳನ್ನು ಹೇಳ್ಬೋದು. ಈ ತಾಮ್ರಪಟ ಶಾಸನಗಳು, ಆಮೇಲೆ ತಾಳೆಗರಿಗಳು, ಇವೆಲ್ಲ ನೋಡ್ರಿ ಅವು ಸಾಧನಗಳು ಹಾಳಾಗ್ತಿರ್ಬೋದು, ಆದರೆ ಅದು ಬರವಣಿಗೆ ಏನು ಹಾಳಾಗಿರಂಗಿಲ್ಲ. ಆದ್ದರಿಂದ ಅವು ಶಾಶ್ವತವಾಗಿ ಉಳಿಯುವಂಥದ್ದು ಅಂತ. ಭಾಷೆಯ ಅಭಿವ್ಯಕ್ತಿ ಸಾಧನ ಒಂದು ಬರವಣಿಗೆ ಅಂತ ಹೇಳ್ಬೋದು. ನಾವೆಷ್ಟು ಮಾತನಾಡಿ ಹೇಳಿದರೂ ಕೂಡ ಕೆಲವೊಂದ್ಸತಿ ನಮ್ಮ ಭಾವನೆಗಳಿಗೆ ಬರಹ ರೂಪವನ್ನು ಕೊಡಲೇಬೇಕಾಗ್ತದೆ. ಆದ್ದರಿಂದ ಅಭಿವ್ಯಕ್ತಿಯ ಪ್ರಮುಖ ಸಾಧನ ಬರವಣಿಗೆ ಅಂತ. ಬರವಣಿಗೆ ಅಂದರೆ ಏನು? ವ್ಯಾಖ್ಯಾನ ನೋಡೋದಾದರೆ, ಒಂದು ವಿಷಯ ಆಲೋಚನೆಯನ್ನು ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ ಕ್ರಮಬದ್ಧವಾಗಿ ಅರ್ಥಬದ್ಧವಾಗಿ ಜೋಡಿಸಿ ಬರೆಯುವುದೇ ಬರವಣಿಗೆ. ನಾವು ಯಾವುದಾದ್ರು ಒಂದು ವಿಷಯವನ್ನು ಅಥವಾ ಆಲೋಚನೆಯನ್ನು ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ, ಅದು ಭಾಷೆ ಯಾವುದಾದ್ರೂ ಆಗಿರ್ಬೋದು, ಆ ಅಕ್ಷರಗಳ ರೇಖಾ ವಿನ್ಯಾಸದಿಂದ ಕ್ರಮಬದ್ಧವಾಗಿ ಅಂತ ಹೇಳ್ತಾರೆ. ಅಂದರೆ ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ಹಾಗೆ ಅರ್ಥಬದ್ಧವಾಗಿ ಜೋಡಿಸುವಂಥ ಒಂದು ಕಲೆಗೆ ನಾವೇನಂತ ಕರಿತೀವಿ ಅಂದರೆ ಬರವಣಿಗೆ ಅಂತ ಕರಿತೀವಿ ಅಂತ. ಜಗತ್ತಲ್ಲಿ ಸಾವಿರಾರು ಭಾಷೆಗಳವ, ಆದರೆ ಎಲ್ಲ ಭಾಷೆಗಳಿಗೂ ಲಿಪಿ ಅನ್ನುವಂಥದ್ದಿಲ್ಲ. ಆದರೆ ನಮ್ಮ ಒಂದು ಸಂತೋಷ ಅಥವಾ ಹೆಮ್ಮೆ ಏನು ಅಂದರೆ ಕನ್ನಡ ಭಾಷೆಗೆ ಲಿಪಿ ಅನ್ನುವಂಥದ್ದಿದೆ. ಇಲ್ಲಿ ಲಿಪಿ ಅಂದರೆ ನಿರ್ದಿಷ್ಟವಾದ ಅರ್ಥಗಳನ್ನು ಕೊಡುವ ಚಾಕ್ಷುಷ ಸಂಕೇತದ ರೂಪಗಳು. ಲಿಪಿ ಅಂದರೆ ನಿರ್ದಿಷ್ಟ ಅರ್ಥ ಕೊಡುವಂತಹ ಚಾಕ್ಷುಷ ಸಂಕೇತಗಳು. ಆಗಲೇ ಹೇಳಿದ್ನಲ್ಲ, ರೇಖಾವಿನ್ಯಾಸಗಳು ಅಂತ. ಆ ರೀತಿ ಚಾಕ್ಷುಷ ಸಂಕೇತ ರೂಪಗಳನ್ನು ಕಣ್ಣಿಗೆ ಕಾಣುವಂಥದ್ದು ಅಂತ. ಮಾತು ಕಲಿತ ನಂತರ ಮನುಷ್ಯ ಬರವಣಿಗೆ ಕಲಿತ. ಮೊದಲು ಮಾತು ಕಲಿತ, ಮೊದಲು ಸಂಜ್ಞೆ ಇತ್ತು, ಸಂಜ್ಞೆ ಆದಮೇಲೆ ಮಾತು ಕಲಿತ, ಆ ಮಾತಾದಮೇಲೆ ಆತ ಬರವಣಿಗೆಯನ್ನು ಕಲಿತ ಅಂತ. ಈ ಬರವಣಿಗೆಯಿಂದ ವೈವಿಧ್ಯ ರೀತಿಯ ಜ್ಞಾನ ರಾಶಿಯನ್ನು ಎಲ್ಲ ಸಮಾಜ, ಎಲ್ಲ ಕಾಲಕ್ಕೂ ಪ್ರಸಾರ ಮಾಡಲು ಸಾಧ್ಯವಾಗಿದೆ. ಈ ಬರವಣಿಗೆ ದೆಸೆಯಿಂದನೇ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿದೆ. ಇವತ್ತು ನಾವೇನಾದರೂ ಇತಿಹಾಸ, ಸಾಹಿತ್ಯ ಓದ್ತೀವಿ, ತಿಳ್ಕೊತೀವಿ ಅಂದರೆ ಕಾರಣ ಏನು ಅಂದರೆ ಅವರೆಲ್ಲ ಬರೆದಿಟ್ಟಂಥ ಬರವಣಿಗೆಗಳೇ. ನಮಗೆಷ್ಟೋ ವಿದೇಶಿಗರು ಬಂದು ನಮ್ಮ ಭಾರತ ದೇಶದ ಬಗ್ಗೆ ಅಥವಾ ಆಡಳಿತದ ಬಗ್ಗೆ ಬರೆದು ಹೋಗಿರುವಂಥದ್ದು ನೋಡ್ತೀವಿ, ಶಾಸನಗಳನ್ನು ನೋಡ್ತೀವಿ. ಹೀಗಾಗಿ ಆ ಬರವಣಿಗೆ ಅನ್ನೋದು ನಮಗೆ ಸಾಕಷ್ಟು ಜ್ಞಾನದ ರಾಶಿಯನ್ನು ಒದಗಿಸಿಕೊಟ್ಟಿದೆ ಅಂತ. ಕಾಲ ಮತ್ತು ದೂರವನ್ನು ಗೆದ್ದು ಎಲ್ಲರನ್ನ ತಲುಪುವ ಬರವಣಿಗೆ ಸಾಧನವಾಗಿದೆ. ಬರವಣಿಗೆ ಎಂಥ ಸಾಧನ ಆಗಿದೆ ಅಂದರೆ ಕಾಲ ಮತ್ತು ದೂರವನ್ನು ಗೆದ್ದು ಅಂತ. ನಾವು ಇವತ್ತೇನೋ ನಾವು ಫೋನ್ ಬಂದಿರೋದ್ರಿಂದ ಟೈಪ್ ಮಾಡ್ತೀವಿ, ವಾಟ್ಸಪ್ಪು ಅದು ಇದು ಮಾಡ್ತೀವಿ, ಅದು ಕೂಡ ಬರವಣಿಗೆ ಅಂತ. ಅದಕ್ಕೂ ಕೂಡ ಅದೇನು ತಪ್ಪಲ್ಲ. ಆದರೆ ಒಂದು ವಿಷಯವನ್ನು ಬೇಗನೆ ಇನ್ನೊಬ್ರಿಗೆ ತಲುಪಿಸ್ಲಿಕ್ಕೆ ಏನು ಅಂದರೆ ಬರವಣಿಗೆ ಬಹಳಷ್ಟು ಏನು ಅಂತಂದರೆ ಉತ್ತಮ ಸಾಧನ ಅನ್ನುವಂಥದ್ದನ್ನು ಹೇಳ್ತಾರೆ. ಭಾಷೆಗೆ ಸಂಬಂಧಿಸಿದಂತೆ ಮಕ್ಕಳು ಪ್ರಯತ್ನಪಟ್ಟು ಕಲಿಯುವ ಕೌಶಲವೆಂದರೆ ಓದುಗಾರಿಕೆ ಮತ್ತು ಬರವಣಿಗೆ. ಮಕ್ಕಳೇನಾದರೂ ಒಂದಿಷ್ಟು ವಿಷಯಗಳನ್ನು ಕಲಿಬೇಕು ಅಥವಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅದಕ್ಕಿರುವಂಥ ಕೌಶಲ್ಯಗಳು ಯಾವುದು ಅಂದರೆ ಓದುಗಾರಿಕೆ ಮತ್ತು ಬರವಣಿಗೆ. ಬಹಳಷ್ಟು ಓದುವುದು ಮತ್ತು ಬರವಣಿಗೆ ಇವೆರಡು ಮುಖ್ಯ. ನಾವು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀವಿ, 10 ಸಾರಿ ಓದುವುದು ಒಂದೇ, 1 ಸಾರಿ ಬರೆಯುವುದು ಒಂದೇ ಅಂತ. ಬರವಣಿಗೆಗೆ ಅಷ್ಟು ಮಹತ್ವ ಇದೆ. ಆದ್ದರಿಂದ ಓದೋದು ಮುಖ್ಯ, ಅದ್ರ ಜೊತೆಗೆ ಬರವಣಿಗೆ ಅಂತೂ ಇನ್ನೂ ಭಾಳ ಮುಖ್ಯ ಅಂತ. ಬರವಣಿಗೆ ಓದಿಗಿಂತಲೂ ಹೆಚ್ಚು ಶ್ರಮದಾಯಕವಾದದ್ದು. ಬರವಣಿಗೆ ನಿಜವಾಗ್ಲೂ ಓದೋದಕ್ಕಿಂತ ಏನು ಅಂದರೆ ಹೆಚ್ಚು ಶ್ರಮವನ್ನು ಬೇಡುವಂಥದ್ದು ಅಂತ.
ಇನ್ನು ಎರಡನೇದು ನೋಡಬೇಕು ಅಂದ್ರೆ ಬರವಣಿಗೆ ಅಥವಾ ಲಿಪಿಯ ಸ್ವರೂಪ ಅಂತ. ನಾವು ಆಡುವ ಮಾತಿನಲ್ಲೆಲ್ಲ ಲಿಪಿ ತರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವು ಕೂಡ ಅಷ್ಟೇ, ನಮ್ಮಲ್ಲಿ ಗ್ರಂಥಸ್ಥ ಭಾಷೆ ಅಂತದ, ಆಡು ಭಾಷೆ ಅಂತದ. ಆಡು ಭಾಷೆನೆಲ್ಲ ನಾವು ಲಿಪಿ ರೂಪದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೇಳುವಂಥದ್ದು ಇದು. ಆದರೆ ಲಿಪಿಯಲ್ಲಿ ಬರೆದದ್ದನ್ನೆಲ್ಲ ಆಡಲು ಸಾಧ್ಯವಿದೆ. ಆದರೆ ನಾವು ಏನು ಲಿಪಿಯಲ್ಲಿ ಬರಿತೀವಲ್ಲ ಅದನ್ನೆಲ್ಲ ನಾವು ಓದ್ಲಿಕ್ಕೆ ಸಾಧ್ಯ ಅಥವಾ ಮಾತನಾಡೋದಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ ನಿಮ್ಮ ಪಠ್ಯಗಳು ಇರ್ತಾವಲ್ಲ, ಅವು ಹೆಚ್ಚು ಕಡಿಮೆ ನೋಡ್ರಿ ಗ್ರಂಥಸ್ಥ ಭಾಷೆಯಲ್ಲಿ ಇರ್ತಾವೆ. ಆ ರೀತಿ ಲಿಪಿಯಲ್ಲಿರುವ ಭಾಷೆಗಳು ಇರುವಂತೆ ಲಿಪಿ ಇಲ್ಲದ ಭಾಷೆಗಳು ಇವೆ. ಆಗಲೇ ಹೇಳ್ದಂಗೆ ಎಷ್ಟೋ ಭಾಷೆಗಳಿಗೆ ಲಿಪಿನೇ ಇಲ್ಲ, ಬರವಣಿಗೆನೇ ಅದಕ್ಕೆ ಇಲ್ಲ ಅಂತ. ಲಿಪಿ ಇಲ್ಲದ ಭಾಷೆಗಳು ತಮ್ಮ ಮಾತನ್ನು ಸಂಕೇತಿಸಲು ಬೇರೆ ಭಾಷೆಯ ಲಿಪಿಯನ್ನು ಬಳಸಬಹುದು. ಅಂದರೆ ಈಗ ಉದಾಹರಣೆಗೆ ಏನು ಅಂತಂತಂದರೆ, ನಮ್ಮ ಭಾಷೆಯಲ್ಲಿ ಏನಾದ್ರು ಲಿಪಿ ಇಲ್ಲ ಅಂದರೆ ಬೇರೆ ಭಾಷೆಯ ಲಿಪಿಯನ್ನು ಬಳಸಿ ನಾವು ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಮಾತುಗಳನ್ನು ಹೇಳಬಹುದು ಅಂತ. ಕರ್ನಾಟಕದಲ್ಲಿರುವ ತುಳು, ಕೊಂಕಣಿ ಮುಂತಾದ ಭಾಷೆಗಳಿಗೆ ಲಿಪಿ ಇಲ್ಲ. ಈ ಭಾಷೆಗಳನ್ನು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರೆಯುತ್ತಾರೆ. ಈ ತುಳು, ಕೊಂಕಣಿ, ನೀವು ಆ ಕಡೆ ಸೈಡ್ ಹೋದ್ರೆ ಏನು ಗೊತ್ತಾಗ್ತದೆ. ಅಲ್ಲೇನು ಅಂತಂದರೆ ಅವುಗಳಿಗೆ ಲಿಪಿ ಇಲ್ಲ, ತುಳು ಕೊಂಕಣಿ, ಅವರು ಕನ್ನಡವನ್ನೇ ಬಳಸುವಂಥದ್ದು ಅಂತ. ಇಂಗ್ಲೀಷ್ ಭಾಷೆಗೆ ಅದರದೇ ಆದ ಲಿಪಿ ಇಲ್ಲ, ಇಂಗ್ಲೀಷ್ಗೂ ಕೂಡ ಅದರ ಭಾಷೆ ಲಿಪಿ ಇಲ್ಲ. ಅವರು ಲ್ಯಾಟಿನ್ ಅಕ್ಷರಗಳನ್ನು ತಮ್ಮ ಮಾತಿಗೆ ಸಾಂಕೇತಿಕವಾಗಿ ಬಳಸ್ತಾರೆ. ಅವರು ಕೂಡ ಲ್ಯಾಟಿನ್ ಅಕ್ಷರಗಳನ್ನು ಬಳಸ್ತಾರೆ ಅಂತ. ಪ್ರತಿಯೊಂದು ಲಿಪಿಗೂ ಅದರದ್ದೇ ಆದ ವ್ಯವಸ್ಥೆ ಇದೆ. ಇವುಗಳನ್ನು ಮುಖ್ಯವಾಗಿ ನಾವೇನು ಅಂದರೆ 4 ರೀತಿಯಲ್ಲಿ ಗುರುತಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಲಿಪಿ ಅನ್ನೋದು ಹೇಗೆ ಡೆವಲಪ್ ಆಗ್ತದೆ, ಬೆಳವಣಿಗೆಯನ್ನು ಹೊಂದ್ತದೆ ಅಂತ. ವರ್ಣಮಾಲಾ ಲಿಪಿ, ಚಿತ್ರಲಿಪಿ, ಲೋಗೋಗ್ರಫಿ, ಅಕ್ಷರಾತ್ಮಕ ಲಿಪಿ ಅಂತ 4 ರೀತಿ ಅಲ್ಲಿ ಭಾಗಗಳನ್ನು ಮಾಡ್ತಾರೆ. ಐ ಅನ್ನುವಂಥ 3 ಅಕ್ಷರಗಳ ಲಿಪಿ ಇದೆ. ಹೀಗೆ ಅಕ್ಷರಗಳ ಬರವಣಿಗೆಯಲ್ಲಿ ಭಿನ್ನ. ಐ ಅಂತ ಇಂಗ್ಲೀಷಲ್ಲಿ ಬರೆದಾಗ ನೀವು 3 ಅಕ್ಷರಗಳು ಬರ್ತಾವೆ. ಐ ಅಂತ ನೀವು ಒಂದು ಬರೆದ್ರಿ ಅಂದರೆ ಕನ್ನಡದಲ್ಲಿ ಒಂದೇ ಅಕ್ಷರ ಬರ್ತದೆ ಅಂತ. ಅರ್ಥ ಎರಡೂ ಒಂದೇ, ಅಂದರೆ ಒಂದೇ ಉಚ್ಚಾರಕ್ಕೆ ಹಲವು ಲಿಪಿಗಳನ್ನು ನಾವಿಲ್ಲಿ ಬಳಸ್ಬೋದು. ಇದಕ್ಕೆ ವರ್ಣಮಾಲಾ ಲಿಪಿ ಪದ್ಧತಿ ಅಂತ ಹೇಳಿ ಕರೀತಾರೆ. ಇನ್ನು ಚೀನಿ ಮತ್ತು ಜಪಾನ್ ಭಾಷೆಯಲ್ಲಿ ಹಲವು ಅಕ್ಷರಗಳನ್ನು ಒಂದೇ ಸಂಕೇತ ಸೂಚಿಸುವಂತೆ ಲಿಪಿಯನ್ನು ಅಳವಡಿಸಲಾಗುವುದು. ಜಪಾನಿ, ಚೀನಿ ಭಾಷೆಗಳಲ್ಲಿ ಹಲವು ಅಕ್ಷರಗಳನ್ನು ಒಂದೇ ಸಂಕೇತ ಸೂಚಿಸುವಂತೆ ಅವ್ರು ಬಳಸ್ತಾರೆ. ಮರದಲ್ಲಿ ಹಣ್ಣು ಬಿಟ್ಟಿದೆ ಅರ್ಥ ಬರುವಂಥ ಇಡೀ ವಾಕ್ಯವನ್ನು ಒಂದೇ ಚಿತ್ರದ ಮೂಲಕವೂ ಕೂಡ ಬರೀಲಾಗ್ತದೆ ಅಂತ. ಮರದಲ್ಲಿ ಹಣ್ಣು ಬಿಟ್ಟದಂತ ಅಂದರೆ ಚಿತ್ರದ ಮೂಲಕ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಚಿತ್ರಲಿಪಿ ಪದ್ಧತಿ ಅಂದರೆ ಅಲ್ಲಿ ಅಕ್ಷರಗಳಿರೋದಿಲ್ಲ, ಬದಲಾಗಿ ಚಿತ್ರಗಳಿರ್ತಾವೆ ಅಂತ. ಇನ್ನು ಕೆಲವು ಭಾಷೆಗಳಲ್ಲಿ ಒಂದು ಪದದಲ್ಲಿ ಹಲವು ಉಚ್ಚಾರಣೆಗಳಿದ್ದರೂ ಈ ಎಲ್ಲ ಉಚ್ಚಾರಣೆಗಳಿಗೆ ಒಂದೇ ಲಿಪಿಯನ್ನು ಬಳಸಲಾಗ್ತದೆ. ಇದಕ್ಕೆ ಲೋಗೋ ಲಿಪಿ ಅಂತ ಹೇಳಿ ಕರೆಯುವಂಥದ್ದು. ಲೋಗೋ ಅಂದರೆ ಸಿಂಬಾಲ್ ಅಂತ ಹೇಳ್ತೀವಿ, ಆ ಥರ ಲಿಪಿ ಅಂತ ಹೇಳಿ ಕರಿತೀವಿ. ಭಾಷೆಯಲ್ಲಿ ಬಳಕೆಯಲ್ಲಿರುವ ಧ್ವನಿಗಳಿಗೆ ಸೂಕ್ತವಾದ ಲಿಪಿಗಳನ್ನು ಅಳವಡಿಸಿ ಉಚ್ಚಾರಣೆ ಧಾಟಿಯನ್ನು ಅಕ್ಷರಗಳ ಮೂಲಕ ಬರವಣಿಗೆಯಲ್ಲಿ ತೋರಿಸುವುದು ಅಕ್ಷರ ಲಿಪಿ ಪದ್ಧತಿ. ಕನ್ನಡ ಇಂಥ ಒಂದು ಲಿಪಿಯಾಗಿದೆ. ಅಕ್ಷರಗಳಂದ್ರೆ ನಾವು ಹೇಗೆ ಸ್ವರ ಮತ್ತು ವ್ಯಂಜನಗಳನ್ನು ಅಲ್ಲಿ ಹೊಡಿತೀವಿ, ಕೂಡಿಸಿ ಹೇಗೆ ಓದ್ತೀವೋ ಆ ಥರ ಅಂತ. ಇನ್ನು ಕನ್ನಡ ಲಿಪಿಯನ್ನು ನೋಡೋದಾದರೆ, ಕನ್ನಡ ಲಿಪಿಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಕನ್ನಡವನ್ನು ಕಲ್ಲಿನ ಮೇಲೆ ಮತ್ತು ತಾಳೆಗರಿ ಮೇಲೆ ಬರೀಲಾಗ್ತಾ ಇತ್ತು. ಇದನ್ನು ಬರೆಯಲು ಉಳಿ ಮತ್ತು ಕಂಠ ಅನ್ನುವಂಥ ಎಂಬ ಪೆನ್ನಿನ ರೀತಿಯ ಮೊನಚಾದ ಉಪಕರಣಗಳನ್ನು ಅವ್ರು ಬಳಸ್ತಾ ಇದ್ರು. ಕಲ್ಲು ಮತ್ತು ತಾಳೆಗಿರಿಯ ಸ್ವರೂಪಕ್ಕೆ ಹೊಂದುವಂತೆ ಅಕ್ಷರಗಳನ್ನು ಬರಿಬೇಕಾಗ್ತಾ ಇತ್ತು. ಮೊದಲೆಲ್ಲ ತಾಳೆಗರಿ ಮತ್ತು ಬಂಡೆಗಳ ಮೇಲೇ ಬರಿತಾ ಇದ್ರು. ಮುಂದೆ ಕಡತ ಅನ್ನುವ ಹೆಸರಿನಲ್ಲಿ ಬಟ್ಟೆಯಿಂದ ಮಾಡಿದ ಕಪ್ಪು ಬಣ್ಣದ ಹಾಳೆಯಲ್ಲಿ ಬರೆಯುತ್ತಿದ್ದರು. ಮುಂದೆ ಶಾಹಿಯನ್ನು ಬಳಸ್ತಾರೆ, ಲೇಖನಿಯನ್ನು ಬಳಸ್ತಾರೆ, ಆ ಥರ ಮಾಡ್ತಾರೆ. ಕಾಗದ, ಪೆನ್ನು ಮತ್ತು ಮುದ್ರಣ ಬಂದ ಮೇಲೆ ಕನ್ನಡದ ಲಿಪಿ ಸ್ವರೂಪ ಬದಲಾಗಿದೆ. ಇವತ್ತು ಕಾಗದ, ಮುದ್ರಣ ಇದೆಲ್ಲ ಪೆನ್ನು ಬಂದಿರೋದ್ರಿಂದ ಈಗ ಕನ್ನಡ ಲಿಪಿಯ ನಿರ್ದಿಷ್ಟ ಸ್ವರೂಪವನ್ನು ಹೇಳಬಹುದು ನಾವು. ಆದರೂ ಇಂದಿನ ಕನ್ನಡ ಲಿಪಿಯನ್ನು 3 ಬಗೆಯಲ್ಲಿ ನಾವು ಗುರುತಿಸ್ತೀವಿ ಅಂತ. ಒಂದು ಕೈ ಬರವಣಿಗೆ ಲಿಪಿ, ಇನ್ನೊಂದು ಅಚ್ಚುಮೊಳ ಮುದ್ರಣದ ಲಿಪಿ, ಗಣಕಯಂತ್ರ ಮುದ್ರಣ ಲಿಪಿ. ಕೈಬರದ ಲಿಪಿ ಮತ್ತು ಮುದ್ರಣ ಲಿಪಿಯಲ್ಲಿ ಯಾವುದೇ ಹೆಚ್ಚು ಕಮ್ಮಿ ವ್ಯತ್ಯಾಸ ಇಲ್ಲ. ಮುದ್ರಣದಲ್ಲಿ ಅಚ್ಚುಮೊಳೆಯನ್ನು ಜೋಡಿಸೋದಕ್ಕೆ ಅನುಕೂಲವಾಗುವಂತೆ ಲಿಪಿಗಳನ್ನು ರೂಪಿಸಲಾಗ್ತದೆ. ಆದರೆ ಕೈ ಬರಹಕ್ಕೆ ಅತ್ಯಂತ ಸಮೀಪವಾಗುವಂತೆ ಈ ರೀತಿ ಇದೆ. ಘ ಅಲ್ಲಿ ಟ, ಪ, ಮ, ಶ ಈ ಥರ ಅಕ್ಷರಗಳನ್ನು ಬರವಣಿಗೆ ರೂಪದಲ್ಲಿ ಮತ್ತು ಮುದ್ರಣ ರೂಪದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ ಅಂತ. ಬರವಣಿಗೆ ಅನ್ನೋದು
ವ್ಯಕ್ತಿನಿಷ್ಠವಾಗಿರುವಂಥದ್ದು, ಅಂದರೆ ವ್ಯಕ್ತಿಗೆ ಸೀಮಿತವಾಗಿದೆ. ಪ್ರತಿಯೊಬ್ಬ ಲೇಖಕನ ಅಭ್ಯಾಸಕ್ಕೆ ಅನುಗುಣವಾಗಿ ಬರವಣೆ ರೂಪ ಅಂದರೆ ನಮ್ಮ ಅಕ್ಷರಗಳೇನು ಬದಲಾಗ್ತಾ ಹೋಗ್ತದೆ ಅಂತ. ಆದರೆ ಮುದ್ರಣ ಅಂತ ಬಂದಾಗ ಅವು ಸಾರ್ವತ್ರಿಕವಾಗಿ ಇರ್ತವೆ ಅಂತ. ನಾನು ಆಗಲೇ ಹೇಳ್ದಂಗೆ ಕೈ ಬರಹದ್ದು ನೋಡೋದಾದರೆ ಇಲ್ಲಿ ಒಂದು ಪೋಸ್ಟ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಆ ಥರ ಇರುವಂಥ ಪೋಸ್ಟ್ ಕಾರ್ಡ್ ನೋಡಿದ್ರೆ ಕುವೆಂಪು ಅವ್ರು ಬರೆದಂಥ ಅಕ್ಷರಗಳಿವು, ಅಂದರೆ ಕೈ ಬರಹದ ಲಿಪಿ. ಇನ್ನು ಈ ಕಡೆ ನಾವು ಬಲಕ್ಕೆ ನೋಡೋದಾದರೆ ಅಲ್ಲಿ ಅಕ್ಷರದ ಅಚ್ಚುಗಳಿವೆ. ನಾವೇನು ಆಗಲೇ ಹೇಳಿದ್ನಲ್ಲ, ಅಚ್ಚು ಮೊಳೆ ಮುದ್ರಣ ಲಿಪಿ ಅಂತ. ಆ ಮೊಳೆಗಳಲ್ಲಿ ಅಕ್ಷರಗಳನ್ನ ತಯಾರು ಮಾಡ್ತಾ ಇದ್ರು, ಅವು ಮುದ್ರಣ ಲಿಪಿಯನ್ನು ಮೂಡಿಸ್ತಾ ಇದ್ವು ಅಂತ ಹೇಳ್ತಾರೆ. ಇನ್ನು ಕೊನೆಗೆ ಕಂಪ್ಯೂಟರ್ ಸಹಾಯದಿಂದ ಬರುವಂಥದ್ದು ಅಂದರೆ ನಾವು ನೋಡ್ತೀವಿ ಅಕ್ಷರಗಳ ರೂಪದಲ್ಲಿ, ಅದು ಕಂಪ್ಯೂಟರ್ ಟೈಪ್ ಮಾಡಿದಾಗ ಹೆಂಗೆ ಬರ್ತದೋ ಆ ಥರ ಅಂತ. ಆ ಥರ ಮೂರನ್ನು ನಾವು ಗಣಕಯಂತ್ರ ಆಧಾರಿತ ಲಿಪಿ, ಮುದ್ರಣ ಲಿಪಿ ಮತ್ತು ಕೈ ಬರಹ ಲಿಪಿ ಅಂತ ಹೇಳಿ ನೋಡ್ಬೋದು. ಇನ್ನು ಬರವಣಿಗೆ ಮಹತ್ವ. ಬರವಣಿಗೆ ಮಾನವನ ಆವಿಷ್ಕಾರಗಳಲ್ಲಿ ಪ್ರಮುಖವಾದಂಥದ್ದು. ಭಾಷೆಗೆ ಒಂದು ವ್ಯಾಪ್ತಿ ಮತ್ತು ಶಾಶ್ವತತೆಯನ್ನು ತಂದುಕೊಟ್ಟದ ಅಂತ ಹೇಳ್ಬೋದು. ಬರವಣಿಗೆ ಇಲ್ಲದೆ ಇರುವಂಥ ಭಾಷೆಗಳ ಅಸ್ತಿತ್ವದಲ್ಲೇ ಇಲ್ಲ, ಅಂದರೆ ಅವಕ್ಕೆ ಅಸ್ತಿತ್ವನೇ ಇಲ್ಲ ಅಂತ. ಹಾಗೆ ಆ ಭಾಷೆಗೆ ಶಾಶ್ವತವಾದ ಮೌಲ್ಯ ದೊರೆಯುವುದು ಮಾತನಾಡುವವರು ಇಚ್ಛೆಯನ್ನು ಅನುಸರಿಸುತ್ತದೆ. ಭಾಷೆ ಮತ್ತು ಕಾಲ ಮತ್ತು ದೂರವನ್ನು ಜಯಿಸಿ ನಿಂತಿರುವುದು ಮಾತು ಮನುಷ್ಯ ಮಾನವನಾದವನು. ಬರವಣಿಗೆ ಕಲಿತ ಮಾನವನು ನಾಗರಿಕನಾದನು. ಮಾತು ಕಲಿತಂಥ ಮನುಷ್ಯ ಏನು ಅಂದರೆ ಮಾನವನಾದ, ಆದರೆ ಬರವಣಿಗೆ ಕಲಿತಂಥ ಮನುಷ್ಯ ನಾಗರಿಕನಾದ ಅನ್ನುವಂಥದ್ದನ್ನು ಹೇಳ್ತಾರೆ. ಏನು ಬರವಣಿಗೆ ಮಹತ್ವ? ವ್ಯಕ್ತಿಯನ್ನು ಉತ್ತಮ ಬರಹಗಾರನಾಗಿ ಮಾಡುತ್ತದೆ. ಪ್ರಾರಂಭ ಹಂತದಲ್ಲಿ ಬರವಣಿಗೆಯಲ್ಲಿ ಅನೇಕ ದೋಷಗಳು ಆಗ್ತವೆ. ಸಣ್ಣ ಮಕ್ಕಳಿದ್ದಾಗ ನೋಡಿರ್ತೀರಿ ನೀವು. ಸತತ ಬರೆಯುವಿಕೆಯಿಂದ ಬರವಣಿಗೆ ಕರಗತಗೊಳ್ಳುತ್ತದೆ. ನಾವು ಎಷ್ಟು ಬರಿತಾ ಇರ್ತೀವೋ ಅಷ್ಟು ನಮ್ಮ ಅಕ್ಷರಗಳು ಸುಂದರವಾಗ್ತದೆ. ಹಾಗೆ ನಮಗೆ ಬರವಣಿಗೆ ಅಲ್ಲಿ ಪ್ರಾಕ್ಟೀಸ್ ಆಗ್ತದೆ. ಬರೆಯೋದ್ರಿಂದ ನೋಡ್ರಿ, ನಾವು ಬರೆಯೋದ್ರಿಂದ ಮಕ್ಕಳು ಎಷ್ಟೋ ಸರಿ ಬೇಜಾರು ಮಾಡ್ಕೋತಾರೆ ಬರಲಿಕ್ಕೆ. ಸ್ನಾಯುಗಳು ಗಟ್ಟಿ ಆಗ್ತಾವೆ ಒಂದು ಬರವಣಿಗೆಯಿಂದ. ಬರಹದ ರೀತಿ ನೀತಿಗಳು ತಿಳಿದು ಬರಹದ ಕೌಶಲ್ಯ ರೂಢಿಗತವಾಗಿ ಬರಹದ ಗುಣಗಳು ಮೇಲ್ಪಟ್ಟುತ್ತವೆ. ಬರವಣಿಗೆಯ ಮೂಲಕ ನಾವು ಅನೇಕ ರೀತಿ ಕೌಶಲ್ಯಗಳನ್ನು ಕಲಿಯಬಹುದು. ಎರಡನೇದು ಉತ್ತಮ ಬರಹ ನಾಗರಿಕತೆಯ ಪ್ರತಿಬಿಂಬ. ಮಾತು ಕಲಿತಂಥ ಮನುಷ್ಯ ಮಾನವನಾದ, ಬರವಣಿಗೆ ಕಲಿತಂಥ ಮಾನವ ನಾಗರಿಕನಾದ. ಆ ನಾಗರಿಕನು ನಾಗರಿಕತೆಯನ್ನ ಆ ಬರವಣಿಗೆ ಮೂಲಕ ಅಭಿವೃದ್ಧಿಪಡಿಸಿದ ಅಂತ. ತಾಳೆಗರಿ ಶಾಸನಗಳಲ್ಲಿ ಈ ಬರಹದ ರೂಪ ಒಂದು ರೀತಿಯಲ್ಲಿ ಇದ್ದರೆ ಇಂದು ಅಕ್ಷರಗಳ ಸ್ವರೂಪ ಬರವಣಿಗೆಯಲ್ಲಿ ಮಾರ್ಪಾಡಾಗಿರೋದನ್ನು ಗಮನಿಸ್ಬೋದು. ಅಂದರೆ ಇನ್ನು ಬರವಣಿಗೆ ಅನ್ನೋದು ನಾಗರಿಕತೆಯ ಪ್ರತಿಬಿಂಬ ಅಂತ ಹೇಳ್ಬೋದು. ಮೂರನೇದು ಬರಹದಿಂದ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ಶಿಕ್ಷಣದಲ್ಲಿ ಓದು ಬರಹ ಜೊತೆಲೇ ಸಾಗುತ್ತಿದ್ದಂಥ ನಾವು ಓದುವ ವಿಚಾರಗಳಿಗೆ ಬರಹು ಶಾಶ್ವತವಾದ ಸ್ಮರಣೆಯನ್ನು ತಂದುಕೊಡುತ್ತದೆ. ನಾನು ಆಗಲೇ ಹೇಳಿದ್ನಲ್ಲ, 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು ಒಂದೇ. ಬರೆಯೋದ್ರಿಂದ ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ನಾವು ಓದಿದಂಥ ವಿಷಯಗಳು ನೆನಪಲ್ಲಿ ಉಳಿತವೆ ಅಂತ. ಅರ್ಥೈಸಿಕೊಳ್ಳದೆ ಓದುವುದು, ಬರೆಯದೇ ಓದುವುದು ಪ್ರಯೋಜನಕಾರಿ ಆಗಲಾರದು. ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಹಿಪಾಠ ಹೊಡೆಯೋದು ಅಂತೀವಲ್ಲ, ಅದು ಮಾಡಬಾರ್ದು ಅಂತ. ಬರವಣಿಗೆ ಕುರಿತು ಕನ್ನಡದ ದಾರ್ಶನಿಕ ಕವಿ ಸರ್ವಜ್ಞ ಈ ರೀತಿ ಹೇಳಿದ್ದಾರೆ: ಬರೆಯದೆ ಓದುವವನ, ಕರೆಯದೆ ಬರುವವನ, ಬರಗಾಲಲ್ಲಿ ನಡೆಯುವವನ ಕರೆದು ಕೆರದಲ್ಲಿ ಹೊಡೆಯಿಂದ ಸರ್ವಜ್ಞ. ಅಂದರೆ ಬರವಣಿಗೆಗೆ ಅಷ್ಟು ಮಹತ್ವ ಇದೆ ಅಂತ. ಮಾತು ಮತ್ತು ಓದುಗಾರಿಕೆಯು ಪರಿಣಾಮಕಾರಿಯಾಗಿ ಫಲ ಕೊಡಬೇಕಾದ್ರೆ ಬರವಣಿಗೆ ಅಭ್ಯಾಸವಿರಬೇಕು. ನಮ್ಮ ಮಾತು ಮತ್ತು ಓದುಗಾರಿಕೆಗೆ ಮಹತ್ವ ಬರಬೇಕು ಅಂದ್ರೆ ಬರವಣಿಗೆ ಮುಖ್ಯ. 10 ಬಾರಿ ಓದುವ ಬದಲು 1 ಬಾರಿ ಬರೆಯುವುದು ಲೇಸು. ಆಗಲೇ ಹೇಳಿದಂಗೆ ಬರವಣಿಗೆ ಮಹತ್ವ ಇದು ಹೇಳ್ತದೆ. ಬರೆಯುವಾಗ ಮನಸ್ಸು ಅವಧಾನ ಕೇಂದ್ರೀಕೃತವಾಗಿರುವುದರಿಂದ ಬರೆದ ವಿಷಯವು ಸ್ಮೃತಿಪಟಲದಲ್ಲಿ ದೀರ್ಘಕಾಲದವರೆಗೆ ಉಳಿಯುತ್ತದೆ. ಆಗಲೇ ಹೇಳಿದ್ರೆ ಬರೆಯೋದ್ರಿಂದ ಏನು ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ದೀರ್ಘಕಾಲದವರೆಗೆ ಆ ವಿಷಯ ನಮ್ಮ ತಲೆಯಲ್ಲಿ ಉಳಿತದೆ ಅಂತ. ಓದಿದಂತೆ ಬರೆಯೋದ್ರಿಂದ ಮತ್ತು ಬರೆದಂತೆ ಓದುವುದರಿಂದ ವಿಷಯವು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವುದು. ಓದಿದಂತೆ ಬರೆಯೋದು, ಬರೆದಂತೆ ಓದೋದ್ರಿಂದ ಎರಡೂ ರೀತಿಯಿಂದನೂ ಕೂಡ ಏನು ಅಂದರೆ ಆ ವಿಷಯ ನಮಗೆ ಮನದಟ್ಟಾಗಿ ಉಳಿತದೆ ಅಂತ. ಇನ್ನು 4ನೇದು, ಬರಹವು ವ್ಯವಹಾರ ಮಾಧ್ಯಮವಾಗಿ ಪಾತ್ರ ವಹಿಸುತ್ತದೆ. ಬರವಣಿಗೆ ಕಲಿಯೋದ್ರಿಂದ ನಿತ್ಯ ಜೀವನದಲ್ಲಿ ಆಡಳಿತ ವ್ಯವಹಾರಗಳು, ಪತ್ರ ಲೇಖನಗಳಿಂದ ಸ್ವತಂತ್ರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ. ನಾವು ದೂರದಲ್ಲಿರುವಂಥ ನಮ್ಮವರೊಂದಿಗೆ ಪರಸ್ಪರ ವಿಚಾರ, ಅನುಭವ, ಅನಿಸಿಕೆ, ದುಃಖ, ದುಮ್ಮಾನ, ಸಂತೋಷಗಳನ್ನು ಅಭಿವ್ಯಕ್ತ ಮಾಡಲು ಬರವಣಿಗೆ ಮಾಧ್ಯಮವನ್ನು ಮೊರೆ ಹೋಗ್ತೇವೆ. ಅದೆಲ್ಲ ಗೊತ್ತಿರುವಂಥ ವಿಷಯ. ಪತ್ರ ವ್ಯವಹಾರಗಳ ಮೂಲಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ
ಗಳೊಂದಿಗೆ ಸಂಬಂಧನ ಕಲ್ಪಿಸಬಹುದು. ಅದೆಲ್ಲ ಪತ್ರ ವ್ಯವಹಾರ ಅಥವಾ ಬರವಣಿಗೆ ರೂಪದಲ್ಲಿ ಆಗ್ತದೆ. ಆಧುನಿಕ ಜಗತ್ತಿನಲ್ಲಿ ಮಾನವನ ಎಲ್ಲ ವ್ಯವಹಾರಗಳಲ್ಲಿ ಬರವಣಿಗೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಇನ್ನು 5ನೇದು ಉತ್ತಮವಾದ ಬರವಣಿಗೆಯಿಂದ ಶ್ರೇಷ್ಠ ವ್ಯಕ್ತಿತ್ವದ ಅನಾವರಣ. ಹಲವು ವಿಚಾರಗಳ ಬಗ್ಗೆ ವಿವಿಧ ರೀತಿಯ ಬರವಣಿಗೆಗಳನ್ನು ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿ ಬೌದ್ಧಿಕವಾಗಿ ಉತ್ತಮ ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯ. ಓದು ಬರಹ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದೆ, ತಂದುಕೊಡ್ತದೆ ಅಂತ. ನಮ್ಮ ಹ್ಯಾಂಡ್ ರೈಟಿಂಗ್, ನಮ್ಮ ಬರವಣಿಗೆ ಏನು ಅಂತಂದ್ರೆ ಅಲ್ಲಿ ಬಹಳಷ್ಟು ಮುಖ್ಯ ಅಂತ. ನಮ್ಮ ಬರವಣಿಗೆ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ಹೇಳ್ತಾರೆ. ಅಲ್ಲಿ ನಾವು ಶುದ್ಧವಾದಂಥ ಅಕ್ಷರ ಅಥವಾ ಹ್ಯಾಂಡ್ ರೈಟಿಂಗ್ ಚಲೋ ಅದೋ ಇಲ್ಲೋ ಇದೆಲ್ಲ ನಾವು ಇಲ್ಲಿ ಹೇಳ್ತೀವಿ. ಮತ್ತೆ ಮುಂದುವರೆದು ನೋಡೋದಾದ್ರೆ ಬರಹ ಮನೋಸ್ಥೈರ್ಯ, ವಿವೇಚನೆ, ಜ್ಞಾನಾರ್ಜನೆಗೆ ಸಹಾಯವಾಗ್ತದೆ. ವಿಷಯ ಸಂಗ್ರಹಣೆ, ವಿಷಯ ಅಭ್ಯಾಸಗಳಿಗೆ, ಜ್ಞಾನಾರ್ಜನೆಗೆ, ಸೃಜನಶೀಲ ಅಭ್ಯಾಸಗಳಿಗೆ, ವಿವೇಚನೆ, ಆಲೋಚನೆ ಮತ್ತು ಭಾವನೆಗಳ ಅಭಿವೃದ್ಧಿಗೆ, ವಿಷಯ ದಾಖಲೆಗಳಿಗೆ ಬರವಣಿಗೆ ಉತ್ತಮ ಸಾಧನ ಅಂತ ಹೇಳ್ಬೋದು. ಮಾನಸಿಕ ವಿಕಾಸಕ್ಕೆ, ತಾರ್ಕಿಕ ಚಿಂತನೆಗೆ, ಸೃಜನಶೀಲತೆಗೆ, ಸಾಹಿತ್ಯಾಸಕ್ತ ಮತ್ತು ಅಧ್ಯಯನಕ್ಕೆ ಬರವಣಿಗೆಯ ಸಾಮರ್ಥ್ಯ ಬೆಂಬಲ ನೀಡುತ್ತದೆ. ಮಾನವನ ಇತಿಹಾಸದ ಶ್ರೀಮಂತ ಪರಂಪರೆ ಮತ್ತು ಅಪರಿಮಿತ ಜ್ಞಾನ ರಾಶಿಯನ್ನು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಲಭ್ಯವಾಗುವಂತೆ ಅವಿಚ್ಛಿನ್ನವಾಗಿ ಸಾಗಿಸುವ ಕಾರ್ಯ ಬರವಣಿಗೆಯಿಂದ ಸಾಗುತ್ತದೆ. ಆಗಲೇ ಹೇಳಿದ್ನಲ್ಲ ನಾನು. ಸಂಸ್ಕೃತಿ ವಿಕಾಸ ಹಾಗೂ ಪ್ರಸಾರಕ್ಕೆ ಪೂರಕವಾಗುತ್ತದೆ. ಬರವಣಿಗೆ ಓದು ಅದನ್ನು ನಾವು ಬರೋದ್ರ ಮೂಲಕ ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯವನ್ನು ಏನು ಅಂದರೆ ನಾವು ಹೆಚ್ಚು ಅಭಿವೃದ್ಧಿ ಮಾಡ್ದಂಗೆ ಆಗ್ತದೆ ಅಂತ. ಸಾಹಿತ್ಯ ಸೃಷ್ಟಿ, ಅಧ್ಯಯನ ಮತ್ತು ಸಾಹಿತ್ಯ ಪ್ರಸಾರಕ್ಕೆ ಸಹಾಯವಾಗುತ್ತದೆ. ನಮ್ಮ ಅಧ್ಯಯನ ಮತ್ತು ಸಾಹಿತ್ಯ ಪ್ರಸಾರಕ್ಕೂ ಬರವಣಿಗೆ ಏನು ಅಂದರೆ ಬಹಳಷ್ಟು ಮುಖ್ಯ ಆಗ್ತದೆ. ಇದು ಬರವಣಿಗೆಯ ಮಹತ್ವ ಅಂತ ಹೇಳ್ಬೋದು. ಅದರದ ಸ್ವರೂಪ, ಗುಣಲಕ್ಷಣ ಅವನ್ನೆಲ್ಲ ಏನು ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ನೋಡೋಣ. ಧನ್ಯವಾದಗಳು.